ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ವಿ ನಿಮಗೆ ಈ ಲಿಂಕು ಬಹಳ ದೊಡ್ಡದಿದೆ ಅಂತ. ಈಗ ಬಳ್ಳಾರಿಯ ಕಡೆಗೆ ಆ ಲಿಂಕು ಹೊರಳಿರೋದು ಕಂಡು ಬರ್ತಾ ಇದೆ. ಪ್ರಕರಣದಲ್ಲಿ ಮೂರನೇ ಆರೋಪಿಯನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿ ಸಾಹಿಲ್ ಜೈನ್ ಬಳ್ಳಾರಿ ಮೂಲದಾತ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲ ವರ್ಷಗಳಿಂದ ಸಾಹಿಲ್ ಕುಟುಂಬ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇತ್ತು. ಸಾಹಿಲ್ ಸಹೋದರ ಮಾವನ ಜೊತೆಯಲ್ಲಿ ಮುಂಬೈನಲ್ಲಿ ವಾಸ ಇದ್ದ. ಚಿಕ್ಕನಿನಿಂದಲೇ ಮಾವನ ಜೊತೆಗೆ ಸಾಹಿಲ್ ವಾಸ ಮಾಡ್ತಾ ಇದ್ದ ಅನ್ನೋದ್ರ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಈಗಾಗಲೇ ಇದೇ ರೀತಿಯ ಪ್ರಕರಣದಲ್ಲಿ ಸಾಹಿಲ್ ಬಂಧನ ಆಗಿತ್ತು. ಕಸ್ಟಮ್ಸ್ ಅಧಿಕಾರಿಗಳು ಮುಂಬೈ ಏರ್ಪೋರ್ಟ್ನಲ್ಲಿ ಈತನನ್ನ ಬಂಧಿಸಿರ್ತಾರೆ. ಚಿನ್ನದ ವ್ಯಾಪಾರಿಗಳ ಜೊತೆಗೆ ನಂಟು ಇರುವಂತಹ ಆರೋಪ ಈ ಸಾಹಿಲ್ ಜೈನ್ ಮೇಲಿತ್ತು. ಈಗ ಈ ಸಾಹಿಲ್ ಜೈನ್ ಜೊತೆಗೆ ರನ್ಯಾ ಕನೆಕ್ಷನ್ ಇರೋದು ಪ್ರಕಟವಾಗ್ತಾ ಇದೆ, ಎಸ್ಟಾಬ್ಲಿಷ್ ಆಗ್ತಾ ಇದೆ. ಈಗಾಗಲೇ ಎರಡನೇ ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಾಹಿಲ್ ಈ ಮೂಲಕ ಅರೆಸ್ಟ್ ಆದಂಗೆ ಆಗ್ತಾ ಇದೆ. ಈತನ ಅರೆಸ್ಟ್ನಿಂದ ಇನ್ಯಾರ ಕಡೆಗೆ ಈ ಚೈನ್ ಲಿಂಕ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಾಹಿಲ್ ಜೈನ್ಗೆ ಈ ಥರದ್ದು ಅಕ್ರಮವಾಗಿ ಕಳ್ಳ ಚಿನ್ನ ಸಾಗಾಟ ಮಾಡೋದ್ರಲ್ಲಿ ಈತನದು ಬಹಳ ಪ್ರಮುಖ ಪಾತ್ರ ಆಯಿತು. ಹಿಂದೆ ಕೂಡ ಸಿಕ್ಕಾಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸದ್ಯಕ್ಕೆ ನೀವು ಆ ಡಾಟ್ಸನ್ನು ಕನೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀರಾ. ಫಸ್ಟು ಈ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿತ್ತು ಒಂದು ತರುಣ್ ರಾಜ್ ಮತ್ತು ಈಕೆ ರನ್ಯಾ. ಈಗ ಮೂರನೇ ಅಕ್ಯೂಸ್ಟನ್ನು ಕೂಡ ಡಿಆರ್ಐ ಅಧಿಕಾರಿಗಳು ಕೆಡ್ಡಕ್ಕೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಾಹಿಲ್ ಜೈನನ್ನು ಉಪಯೋಗಿಸಿ ಈಕೆ ಚಿನ್ನ ಸಾಗಾಟವನ್ನು ಹೇಗೆ ಮಾಡಿದ್ದಾಳೆ, ಯಾರ್ಯಾರಿಗೆ ಮಾರಿದ್ದಾಳೆ ಅಂತ ಅದೊಂದು ಸಿಂಡಿಕೇಟನ್ನು ಬಯಲು ಮಾಡುವುದಕ್ಕೆ ಈತನ ಅರೆಸ್ಟ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಸಾಹಿಲ್ ಜೈನ್ನ ಬ್ಯಾಕ್ಗ್ರೌಂಡು ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನ ಹೊಂದಿದೆ ಅನ್ನೋದು ಈಗ ನೀವು ಕೊಟ್ಟಂತಹ ಡೀಟೇಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ವಿ. ಉಳಿದಂತೆ ರನ್ಯಾಗೂ ಮತ್ತು ಸಾಹಿಲ್ ಜೈನ್ಗೂ ಯಾವ್ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಹೇಗೆ ಸಾಹಿಲ್ ಜೈನ್ನ ಮೂಲಕ ತನ್ನ ಉದ್ಯಮವನ್ನ ಇನ್ನಷ್ಟು ವಿಸ್ತಾರಗೊಳಿಸ್ತಾ ಇದ್ಲು ರನ್ಯಾ ಅನ್ನೋದಕ್ಕೆ ಏನೇನು ಮಾಹಿತಿ ಸಿಕ್ಕಿದೆ? ಮಮತಾ, ಮೊದಲನೇದಾಗಿ 24 ವರ್ಷದ ಸಾಹಿಲ್ ಜೈನ್ ಏನಿದ್ದಾನೆ ಈತ ಇದು ಎರಡನೇ ಬಾರಿಗೆ ಈ ರೀತಿಯ ಸ್ಮಗ್ಲಿಂಗ್ ವಿಚಾರದಲ್ಲಿ ಬಂಧನಕ್ಕೆ ಒಳಗಾಗ್ತಿರುವಂಥದ್ದು. ಈ ಹಿಂದೆ ಮುಂಬೈನಲ್ಲಿ ಅವರು ಇದೇ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಅಲ್ಲಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಮಾಡಿದ್ರು. ಅದಾದಮೇಲೆ ಅಲ್ಲಿ ಏನು ಮುಂಬೈನಲ್ಲಿ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದಿದ್ದಂಥ ಸಾಹಿಲ್ ಏನಿದ್ದ ಈ ರೀತಿಯ ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟವಾಗಿದೆ. ಇದ್ರ ಭಾಗವಾಗಿ ಪ್ರಮುಖವಾಗಿ ಈಗ ಈ ಒಂದು ಪ್ರಕರಣಕ್ಕೆ ಅಂದರೆ ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಹಿಲ್ ಜೈನ್ ಅದು ಹೇಗೆ ಬಂಧನ ಆದ ಅನ್ನುವಂಥದ್ದು ನೋಡೋದಾದ್ರೆ ಸಾಹಿಲ್ ಜೈನ್ ಮತ್ತು ರನ್ಯಾರಾವ್ ಸಾಕಷ್ಟು ಚಾಟಿಂಗ್ ಮಾಡಿರ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲವನ್ನು ಸಹಿತ ಅಂದ್ರೆ ಏನು ರನ್ಯಾರಾವ್ನ ಮೊಬೈಲ್ನಿಂದ ಈ ಡಿಆರ್ಐ ಅಧಿಕಾರಿಗಳು ಅದನ್ನ ಮಾಹಿತಿ ತಗೊಂಡಿರ್ತಾರೆ. ಅದರ ಆಧಾರದ ಮೇಲೆ ಇದೀಗ ಸಾಹಿಲ್ ಜೈನ್ ಅನ್ನು ಕೂಡ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರೆ ಅದರ ಈಗ ಮತ್ತೆ ಒಂದಿಷ್ಟು ವಿಚಾರಣೆ ನಂತರದಲ್ಲಿ ಹೇಗೆಲ್ಲ ಇವರ ಒಂದು ಟೀಮ್ ಏನಿತ್ತು ಅದು ಹೇಗೆಲ್ಲ ವರ್ಕ್ ಮಾಡ್ತಿದ್ರು, ಅದಾದ್ಮೇಲೆ ಚಿನ್ನವನ್ನ ಎಲ್ಲಿಗೆ ಸಾಗಾಟ ಮಾಡುತ್ತಿದ್ರು, ಅದನ್ನ ಇದು ಎಲ್ಲಿಗೆ ಹೋಗ್ತಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಹಿಲ್ ಕಡೆಯಿಂದ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತಕ್ಕಂಥ ಸಾಧ್ಯತೆ. ಇದೇ ಕಾರಣಕ್ಕೋಸ್ಕರ ಈ ಸಾಹಿಲ್ ಜೈನ್ ಏನಿದ್ದಾನೆ ಇದೇ ಮೊದಲನೇ ಬಾರಿಗಲ್ಲ ಈ ರೀತಿಯ ಸಾಕಷ್ಟು ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದ. ಇದೇ ಕಾರಣಕ್ಕೋಸ್ಕರ ರನ್ಯಾರಾವ್ ಜೊತೆಗೂ ಕೂಡ ನಿಕಟ ಸಂಪರ್ಕವನ್ನ ಹೊಂದಿದ್ದ ಅನ್ನುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಇದ್ರ ಭಾಗವಾಗಿ ಈಗಾಗಲೇ ಸಾಹಿಲ್ ಜೈನ್ ತಂದೆಗೂ ಸಹಿತ ಈಗ ಡಿಆರ್ಐ ಅಧಿಕಾರಿಗಳು ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅವ್ರನ್ನೂ ಸಹಿತ ವಿಚಾರಣೆಗೆ ಕರೆದಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಇಡೀ ಈ ಒಂದು ಗ್ಯಾಂಗ್ ಏನಿತ್ತು ಇದರ ಹಿಂದ್ಗಡೆ ಸಾಕಷ್ಟು ಕೈಗಳಿದೆ, ಅದೆಲ್ಲವನ್ನು ಕೂಡ ಬಯಲು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅದೇ ಕಾರಣಕ್ಕೋಸ್ಕರ ಈಗ ಸಾಹಿಲ್ ಅವರ ವಿಚಾರಣೆಯನ್ನು ಕೂಡ ತೀವ್ರಗೊಳಿಸಿದ್ದಾರೆ. ಒಂದು ಗಮನಿಸಬೇಕಾಗಿರುವಂಥದ್ದು ಮಮತಾ, ಸಾಹಿಲ್ ಜೈನ್ ಏನಿದ್ದ ಈತ ಮೂಲತಃ ಬಳ್ಳಾರಿಯವನಾಗಿದ್ರು ಸಹಿತ ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ಅವ್ರ ಫ್ಯಾಮಿಲಿ ಸೆಟಲ್ಡ್ ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಸಾಹಿಲ್ ಜೈನ್ ಮುಂಬೈನಲ್ಲಿ ಸೋದರಮಾವನ ಆಶ್ರಯದಲ್ಲಿದ್ದ, ಅಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಬಂದು ನಂತರದಲ್ಲಿ ಬೆಂಗಳೂರಿನಲ್ಲಿ ಅವ್ರ ಪೋಷಕರ ಜೊತೆ ವಾಸವಾಗಿದ್ದ. ಆದ್ರೆ ಅವರ ಈ ಒಂದು ಜೈನ್ ಸಹೋದರರ ಒಂದು ಅಂಗಡಿ ಮಾತ್ರ ಬಳ್ಳಾರಿಯಲ್ಲಿ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಅವರ ಕುಟುಂಬಸ್ಥರು ಅಂದ್ರೆ ಅವರ ಸೋದರ ಫ್ಯಾಮಿಲಿಗಳೇನಿದೆ ಅವು ಮಾತ್ರ ಇಲ್ಲಿ ಇರುವಂತದ್ದು. ಆದ್ರೆ ಸಾಹಿಲ್ ಮತ್ತು ಅವರ ತಂದೆ ತಾಯಿ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಸೆಟಲ್ಡ್ ಆಗಿದ್ರೆ ಸಾಕಷ್ಟು ಈ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಾಹಿಲ್ ಜೈನ್ ನ ಕೈವಾಡ ಇರೋದು ಸ್ಪಷ್ಟವಾಗಿದೆ. ಇದೇ ಕಾರಣಕ್ಕೋಸ್ಕರ ಈಗ ಕಸ್ಟಮ್ಸ್ ಅಧಿಕಾರಿಗಳು ಅದ ನಂತರದಲ್ಲಿ ಈಗ ಡಿಆರ್ಐ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಬಹುತೇಕ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ರೆ, ಹೇಗೆಲ್ಲ ಇದನ್ನ ಸಾಗಾಟ ಮಾಡ್ತಿದ್ರು, ಎಲ್ಲಿಗೆ ತಲುಪಿಸ್ತಿದ್ರು ಅನ್ನುವಂತ ವಿಚಾರಗಳು ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ ಮಮತಾ. ರೈಟ್, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಆಕೆಯ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಕಾರಣ ಆಗ್ತಾ ಇದೆ. ಇವತ್ತು ರನ್ಯಾ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಚಿನ್ನದ ಚೋರಿಗೆ ಮತ್ತೆ ಜೈಲೇ ಗತಿಯಾಗತ್ತಾ ಅಥವಾ ಬೇಲ್ ಸಿಗುತ್ತಾ?
ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ತೀರ್ಪು ರಿಸರ್ವ್ ಆಗಿದೆ. ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಆದೇಶಕ್ಕೆ ಕುರಿತಂತೆ ಮಹತ್ವದ ಪ್ರಕಟಣೆ ಇವತ್ತು ಹೊರಬೀಳುವ ಸಾಧ್ಯತೆ ಇದೆ. ಈಗಾಗಲೇ ವಾದ ಪ್ರತಿವಾದವನ್ನು ನಾವು ಗಮನಿಸ್ತಾ ಇದ್ವಿ, ಹೇಗೆ ಆರ್ಗ್ಯುಮೆಂಟ್ ಕೌಂಟರ್ ಆರ್ಗ್ಯುಮೆಂಟ್ ಎಲ್ಲ ಆಯಿತು, ಈಕೆಯ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರಲಾಗಿದೆ. ಮತ್ತೆ ಈಗಷ್ಟು ನಾವು ಹೇಳ್ತಾ ಇದ್ವಿ, ಸಾಹಿಲ್ ಜೈನ್ ಅಂತ ಮತ್ತೊಬ್ಬ ವ್ಯಕ್ತಿ ಆಕ್ಟಿವ್ ಆಗಿ ಇಲ್ಲಿ ಅರೆಸ್ಟ್ಗಳಾಗ್ತಾ ಇದೆ.